ನಮ್ಮ ದೇಶದ ಆಗಿನ ಕಾಲದಲ್ಲಿ 172% ರೈತರು ಕೃಷಿಯನ್ನು ಅವಲಂಬಿತರಾಗಿದ್ದರು. ಈಗ 20% ಇಲ್ಲ ಎಂಬುದು ಎದ್ದು ಕಾಣುತ್ತಿದೆ. ಇತ್ತೀಚೆಗೆ ರೈತರು ಹೊಲವನ್ನು ಈಗ ಬಡಾವಣೆಗಳನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಜಾಗನೂರಹಟ್ಟಿ ಬಿಟಿ ಪ್ರಕಾಶ್ ಬೇಸರ ವ್ಯಕ್ತಪಡಿಸಿದರು. ರೈತರ ದಿನಾಚರಣೆ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಂತರ ಮಾತನಾಡಿದ ಅವರು, ದೇಶದ ಕೆಲವು ರಾಜಕಾರಣಿಗಳು ಇಂದಿಗೂ ಚೌಧರಿ ಚರಣ್ ಸಿಂಗ್ ರವರನ್ನು ಜನಪ್ರಿಯ ಜನನಾಯಕನಾಗಿ ಗುರುತಿಸಿರುತ್ತಾರೆ ಎಂದು ಹೇಳಿದರು. ರೈತರನ್ನು ಆಳವರಾಗಿರಲಿ, ಆಡಳಿತ ನಡೆಸುವ ಅಧಿಕಾರಿಗಳೇ ಆಗಲಿ ಅಥವಾ ಯಾರೇ ಶ್ರೀಮಂತರಾಗಿರಲಿ, ಕಾರ್ಪೊರೇಟ್ ಕಂಪನಿಗಳೇ ಆಗಲಿ ಕಡೆಗಣಿಸಬಾರದು. ರೈತರನ್ನ ಸರ್ವಜನ ಸುಖಿನೇ ಭವಂತ ಹಿಂದೆ ಹೇಳ್ಬಿಟ್ಟಿದ್ದಾರೆ. ನಾವು ಆ ರೀತಿ ರೈತರನ್ನ ಒಳ್ಳೆ ರೀತಿಯಲ್ಲಿ ರೈತರಿಗೆ ಉತ್ತಮ ಯೋಜನೆಗಳನ್ನು ಸರ್ಕಾರಗಳು ಜಾರಿಗೆ ತರಬೇಕು. ರೈತರಿಗೆ ಇನ್ನೂ ವಿಶೇಷವಾದ ಯೋಜನೆಗಳನ್ನು ಜಾರಿಗೆ ತಂದು ಎಲ್ಲಿ ಬಯಲು ಪ್ರದೇಶ ಇತ್ತು ಅಲ್ಲಿ ನೀರಾವರಿ ಯೋಜನೆ ಜಾರಿಗೊಳಿಸಬೇಕಂತ ಹೇಳ್ತಾ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ರೈತ ಬಂಧುಗಳಿಗೆ ಮತ್ತೊಮ್ಮೆ ವಂದಿಸಿ, ವೇದಿಕೆ ಮೇಲಿರುವ ಗಣ್ಯರಿಗೆಲ್ಲ ವಂದಿಸಿ, ಹಾಗೂ ನನ್ನ ಆತ್ಮೀಯ ಸಹೋದರರಾದಂಥ ಪತ್ರಿಕಾ ವರದಿಗಾರ ಅವರಿಬ್ಬರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ.